ಆಯ್ತು ಫ್ರೆಂಡ್ಸ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮಗನ್ ಮುಂಜೆ ಮಾತಾಡ್ತಾ ಇದ್ದೀನಿ. ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ಮೈಸೂರಲ್ಲಿರೋ ಊರು ಯಾವ್ದಿದು ಲಕ್ಷ್ಮಿ ಊರು? ಕಳಸೂರು ಅಂತ ಹೇಳ್ಬಿಟ್ಟು ಇದು ಎಚ್ ಡಿ ಕೋಟೆ ತಾಲೂಕು, ಆಮೇಲೆ ಸರಗೂರು ಹತ್ರ ಇರೋದು. ಕಪಿಲ ಜಲಾಶಯ ಇದೆ ಇಲ್ಲಿ ಪಕ್ಕದಲ್ಲೇ ಇರೋದು. ಸೊ ಬ್ಯಾಕ್ ವಾಟ್ರು ಅಂತ ಹೇಳಿ ಕರೀತಾರೆ. ಇಲ್ಲಿ ಪ್ರಾಣಿಗಳಿದಾವಂತೆ, ಅದಕ್ಕೆ ಇವತ್ತು ನಾವು ಎಲ್ಲರೂ ನಮ್ಮ ಕಾರಲ್ಲಿ ಹೋಗ್ತಾ ಇದ್ವಿ. ಸೊ ಅಲ್ಲಿ ಹೋದ್ಮೇಲೆ ನಾನು ಲಾಗ್ ವೀಡಿಯೋನ ನಿಮ್ಗೆ ಮಾಡಿ ಎಲ್ಲ ಟೋಟಲಾಗಿ ನಿಮಗೆ ನಮ್ಮ ಯೂಟ್ಯೂಬಲ್ಲಿ ಹಾಕ್ತೀನಿ. ಎಲ್ಲರೂ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದ್ಸರಿ ಎಲ್ಲರೂ ತೋರ್ಸಪ್ಪ. ಹಾಗೆ ಇಷ್ಟೇ ಜನ ಅಲ್ಲ, ಸೊ ಇಲ್ಲಿ ಇವರೆಲ್ಲರೂ ಇದ್ದಾರೆ ನೋಡು. ನಮ್ಮ ಅಕ್ಕ, ಹಾಗೆ ನನ್ನ ಮಗಳು, ಹಾಗೆ ಲಾಸ್ಟ್ ಮಗ. ಇಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಆನೆ ಎಲ್ಲ ಇದೆಯಂತೆ. ಆಮೇಲೆ ಇನ್ನೂ ಒಂದಿಬ್ರು ಆಲ್ರೆಡಿ 2 ಬೈಕಲ್ಲಿ ಮುಂದೆ ಹೋಗಿದ್ದಾರೆ. ಅವ್ರನ್ನೂ ನಿಮ್ಮನ್ನ ಅಲ್ಲಿ ಪರಿಚಯ ಮಾಡಿಸ್ತೀನಿ. ಇದು ಗಂಡತ್ತೂರು ಅಂತ ನೆಕ್ಸ್ಟ್ ಹೋಗ್ತಾ ಇರೋ ಊರು. ಸೊ ಇಲ್ಲಂತೂ ಸಖತ್ತು ರೋಡ್ ಮಾತ್ರ ಚೆನ್ನಾಗೇ ಇಲ್ಲ ನೋಡಿ, ಸಖತ್ತು ಗುಂಡಿ. ಅದರಲ್ಲಿ ಇಷ್ಟು ಜನ ಹಾಕೊಂಡು ಹೋಗ್ತಾ ಇದ್ದೀನಿ ನನ್ನ ಕಾರಲ್ಲಿ. ಸೊ ಮುಂದಿಂದ ನಾನು ಎಲ್ಲ ಹೇಳ್ತಾ ವಿಡಿಯೋ ಮಾಡ್ತಾ ಹೋಗ್ತೀನಿ ನೋಡಿ. ಯಾವ್ದು ಮದುವೆ ಇದೆ ಕಟ್ ಮಾಡಿದಪ್ಪ. ಸಿಂದಿಕಿಡಿ ಕಾಣುತ್ತಲ್ಲ. ಊಟ ಪ್ಯಾಕ್ ಮಾಡ್ಕೊಂಡ್ ಬಂದಿ ನೋಡಿ. ಇದೇ ಕಾಡಿನ ಹಂಚಿನ ಮನೆಗಳು ಈ ತರ ಈ ಸೈಡ್ ಇದೆ. ಆ ಗೇಟ್ ಅಂತ ಇಂಥ ಮನೆಗಳು, ಹಳೆ ಮನೆಗಳೆಲ್ಲ ಒಳಗಡೆ. ಅಲ್ಲಿ ಗಂಡತ್ತೂರು 6 ಕಿಲೋಮೀಟರ್ ಅಂತ ಐತೆ ನೋಡಿ ಕೆಳಗಡೆ ಬೋರ್ಡು. ಅದು ಅಂತ ಬೋರ್ಡ್ಗಳು ಹಿಡಿದೇ ಬೋರ್ಡ್ 16 ತುಂಬಿಸ್ಕೊಬಂದ. ರೋಡ್ ಸರಿ ಇಲ್ಲ ಬಿಡು, ರೋಡ್ ಸರಿಯಾಗಿದ್ರೆ ಇಲ್ಲ. ಶಿವಕ್ಕ ನೋಡಿದ್ರೆ ಮರ್ಸಮ್ಮಯ್ಯ ನಿಲ್ಸ್ಬಿಟ್ಟು ಓಡ್ಬಾರನ್ನು ಮಾತಾಡ್ಸಕ್ಕ. ಮರ್ಸಬ್ಬವ ಓಡಿ ಓಡಿ ಬಾ ಮಂಜ ಶಿವಕ್ಕ ಗಂಡ ಹೆಂಗೆ ಗೊತ್ತಾ ಕರಿತಿದ್ದು ಮೇಕರ್ಗೆ. ನಾನ್ ಕರಿತೀನಲ್ಲ ಕರ್ಗೆ ಅಂದ್ರೆ ಏನ ಹೇಳು, ಅದೇನ ಹೇಳು ಶಿವಕ್ಕ. ಓ ಸೇಮ್ ಹಂಗಾರ, ಅದಕ್ಕೆ ಲಕ್ಷ್ಮಿ ಹಂಗೆ ಅನ್ನೋದು. ಹಂಗಂದ್ರ ಬಾವನದೇ ಕರ್ಗೆ ಏನ ನೀ ಆಡೋದು. ಇವ ಹೊಡೆದು ಬಿಡ್ತಿದ್ದೆ ನಂಗೆ ಸಿಕ್ಕಬಿಟ್ಟ. ಹೊಡೆದಿದ್ದಳ ಮುಂಜೆ ನಂಗ ಇವ ಶಿವಕ್ಕ ಎಲ್ಲ ಮನಸ್ಸಾಗ ಇಟ್ಕೊ ಒಂದಿನ ಸಿಗ್ತಾಳಲ್ಲ ಅವತ್ತು. ಇಲ್ಲ ಅವ ಹೊಡೆದಿರೋ ಗಂಟೆ ಬುದ್ಧಿ ಕಲ್ಸಿರೋ ಗಂಟೆ ಬರೋಳದೆ ಕಣ್ಮಕ್ಕ ತೊಡಕ್ ಮುಗಿಸೋದು. ಈಗ ಬರೋಳದೆ ಅವಳು ಮುಟ್ತಿದ್ದಿಲ್ಲ. ಬಾಕಿ ಮಗ ಅವಳಲ್ಲಿ ಹಂಗಿದ್ದಿ ನಾನು ಗೊತ್ತಾ. ಮಗ ನಾವು
ಬೈಕಲ್ಲಿ ಅವಾಗಲೇ ಮುಂದೆ ಹೋದ್ರು ಅಂತ ಹೇಳಿದ್ರೆ ಇವರೇ. ಸೊ ಇದೆ ನೆಕ್ಸ್ಟ್ ಬಂತು ಇನ್ನೊಂದು ಪಾಯಿಂಟು. ಈಗ ಎದುರುಗಡೆ ಕಾಣಿಸಿರೋದು ಸಖತ್ತಾಗಿದೆ ಮಾತ್ರ. ಸೊ ನೋಡೋಣ ನೀರು ಒಳಗೆ ಹೆಂಗೆ ಹೋಗ್ತೀನಿ ಅಂತ ನೋಡ್ರಿ ಒಂದು ಸೈಡನ್ನ ಹೋಗಲ್ಲಿ ಬರ್ತೈತಲ್ಲ ಅದು ಕಾರೆ ಇದು ಒಳ್ಳೆ ಬಿಸಿಲಿಗೆ ನೀರೆಲ್ಲ ಸುಡ್ತಾ ಇದೆ. ಬಿಸಿಲು ನೋಡ್ರಿ ಹೆಂಗೆ ನೀರಿನ ಮೇಲೆ ಮಿಂಚ್ತೈತೆ ಹಂಗೆ ಬಿಸಿಲು. ಮತ್ತೆ ಎರಡು ಬೈಕಲ್ಲಿ ಹೋಗಿದ್ದಾರೆ ಸುಮ್ಮನೆ ಹೋಗ್ಬಿಟ್ಟಿದ್ದಾರೆ. ಏನು ಚಿಕನ್ ನಮ್ಗೆ ಹೊಟ್ಟೆ ಹಸ್ಬಿಡತ್ತೆ ಬಿಸಿಲು ಏನೋ ಯಾಕೆ ಹೊಡಿತಲ್ಲ. ಸೊ ಇಲ್ಲಿ ಜನಗಳು ಬಂದು ಮೇಯ್ತಾ ಇದ್ದಾರೆ. ಈಗ ಇಲ್ಲಿ ನೀರು ಕುಡಿಯೋಕೆ ಬರ್ತಾ ಇರೋ ಪ್ರಾಣಿಗಳು ಅದನ್ನ ನೋಡಕ್ಕೆ ಬಂದಿದ್ದೀವಿ ನಾವು. ನೋಡಿ ಪ್ರಾಣಿಗಳು ನೀರು ಕುಡಿಯೋದ್ರೊಳಗೆ ನಾವು 30 ಕಿಲೋಮೀಟರ್ ಬಂದಿದ್ದೀವಿ. ನಮ್ಮಪ್ಪ ಆಟೋಗಳ ಕೆಲ ಮಾತಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಕೆರೆ ಅಲ್ಲ ಇದು ಆಕ್ಚುಲಿ ಸಮುದ್ರ ಅನ್ಬೋದು. ಈಗ ನಾವು ಈ ಬೋಟಲ್ಲಿ ಹೋಗೋಣ ಅಂತ ಇದೀವಿ ದೋಣಿಲಿ. ತೋರ್ಸಮ್ಮ ದೋಣಿನ. ಈಗ ದೋಣಿ ಹೋಗ್ಬೇಕು ನಾವು. ಸೊ ಇದು ಸ್ವಲ್ಪ ಆ ದೋಣಿ ಹೋಗ್ಬೇಕು. ಸೊ ಅಲ್ಲಿ ಕಾರ್ನ ಅಲ್ಲಿ ಪಾರ್ಕಿಂಗ್ ಮಾಡಿ ಬರ್ತೀವಿ ಈಗ ಇಲ್ಲಿಗೆ. ಆಮೇಲೆ ನೋಡೋಣ. ಇದನ್ನ ನೋಡೋಕೆ ನಾವು ಬೆಂಗಳೂರಿಂದ ಬಂದಿರೋದು. ರಂಗಪ್ಪ ಕೆಲಸ ಬೈದ ಅಲ್ಲಿ ಇನ್ನೇನು ಮುಗಿತೈತಲ್ಲ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೇರಿಸಿ ಹಿಂದ್ಗಡೆ ಇರ್ಬಿಡ್ಲಪ್ಪ. ಹಿಂದೆ ಕಡೆ ಹೇಳಿಲ್ಲ ಅವ್ರು ನೀಡಲ್ಲ ಅಡ್ರೆಸ್ ಕೇಳ್ತಾರಲ್ಲ. ಮನೆ ಮೇಲೆ ಅಟ್ನಿ ಮರದ ಮೇಲೆ ಅಟ್ನಿ ಕಟ್ಟರು ಇವ್ರು ಕಟ್ಟಿದ್ರಲ್ಲ ಮನೆ ನಾವು ಕಟ್ಟಿದ ನೀವು ಬೈದಿರ ಇದು ಬಂದು ಕಟ್ಟು ಅಟ್ನಿ ಅಂದ್ರೆ ಕಟ್ಟ ಅಂತ. ನೋಡು ಚಡ್ಡಿ ನೋಡಿ ಇಷ್ಟು ತನಕ ಅವ್ರು ಇಬ್ಬರು ಬಂದರು. ಏನು ಜನ ಇದು ಕೂಸ್ಬಿಡು ಅಲ್ಲ ಕರ್ಕೊಂಡು ನಿನ್ನ ಸಂಬ್ರಟ್ನ ಕೂಸ್ಬಿಡು. ನೋಡಿ ಇಲ್ಲ ಒಂದು ಬೋಟ್ ಬರ್ತಿದೆ. ಪ್ರಾಣಿ ರೋಡ್ ಬಂದ್ವಿ. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ನೀರು ಇಷ್ಟು ಇರಲಿಲ್ಲ. ಈಗ ಒಂದು ವರ್ಷದ ಕೆಳಗಡೆ ಬಂದಿದ್ರಂತೆ ನಮ್ಮ ಮಾದೇಶ್ ಅವರು. ಅರ್ಧ ಸೆಂಟ್ರಿಗೆ ಮಧ್ಯ ಸೆಂಟ್ರಿಗೆ ಬರುತ್ತೆ ನೀರು. ಅವಾಗ ಆನೆಗಳು ಜಿಂಕೆಗಳು ಕಾಟಿಗಳು ಎಲ್ಲ ಆರಾಮಾಗಿ ನೋಡ್ಬೋದು. ನೋಡ್ರಿ ಈ ಮಧ್ಯ ಸೆಂಟ್ರಿಗೆ ಹೋಗುತ್ತೆ ನೀರು. ಅಂದರೆ ಏನು ಫುಲ್ ಆಗಿದೆ ನೀರು ಮಳೆ ಬಂದ್ಬಿಟ್ಟು. ಈಗ ಒಂದು 5-6 ಈಗ ಒಂದು 10 ವರ್ಷದ ಕೆಳಗಡೆ ಮಳೆನೇ ಇರಲಿಲ್ಲ. ಈ ವರ್ಷ ತುಂಬ ಮಳೆ ಆಗಿರೋದಕ್ಕೆ ನೋಡಿ ಫುಲ್ ನೀರು ಬಂದಿದೆ. ಹಂಗಾಗಿ ಇವರು ನೋಡೋಣ ಅಂತ ಬಂದರೆ ನಮ್ಗೆ ಮಿಸ್ ಆಗೋಯ್ತೀವಿ. ನೋಡಿ ಅಲ್ಲಿ ಜಿಂಕೆಗಳು ಆ ಕಾಡು ಕಾಣಿಸ್ತಾ ಇದೆಯಲ್ಲ, ಆ ಕಾಡಲ್ಲಿ ಜಿಂಕೆಗಳು ನೋಡಿ ಅಲ್ಲಿ ಮೇಯ್ತಾ ಇದ್ದಾವೆ ಜಿಂಕೆಗಳು. ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಕ್ಯಾಮ್ರಾ ಕಾಣಿಸ್ತಾ ಇಲ್ಲ. ಹತ್ರ ಡ್ಯಾಮ್ ಕಟ್ತಾ ಇದಾರೆ, ಅದಕ್ಕೋಸ್ಕರ ಈ ನೀರನ್ನ ತಡೆಗಟ್ಟಿದ್ದಾರೆ. ಡ್ಯಾಮ್ ಅಲ್ಲಿ ನೀರು ಬಿಟ್ರೆ ಸೀದಾ ಅದು ಅರ್ಧಕ್ಕೆ ಹೋಗುತ್ತೆ. ಅದು ಎಲ್ಲಿ ಸರ್ಕಲ್ ಕಾಲಾಗತ್ತೆ, ಬಿದ್ರಳ್ಳಿ ಸರ್ಕಲ್. ಬಿದ್ರಳ್ಳಿ ಸರ್ಕಲ್ ಹತ್ರ ಡ್ಯಾಮ್ ಕಟ್ತಾ ಇದ್ದಾರೆ. ಹಂಗಾಗಿ ಈ ನೀರನ್ನ ಬಿಟ್ಟಿಲ್ಲ. ಅಲ್ಲಿ ಡ್ಯಾಮ್ ಕಟ್ತಾ ಇರೋದ್ರಿಂದ ಅಲ್ಲಿ ಅಡ್ಡ ಹಾಕಿರೋದಕ್ಕೆ ಈ ಸ್ಟಾಕ್ ಆಗಿದಾವೆ ಇಲ್ಲಿ. ಇಲ್ಲಾಂದರೆ ಈ ಬೋಟಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಈ ಬೋಟ್ ಅವ್ರು ಯಾರು ಇಲ್ಲಿ ಇಲ್ಲ. ನೋಡಿ 2 ಬೋಟ್ ಇದ್ದಾವೆ. ಈ ಬೋಟಲ್ಲಿ ಯಾರು ಮನುಷ್ಯರಿಲ್ಲ. ನೋಡೋಣ ಇನ್ನೊಂದು ಅರ್ಧ ಗಂಟೆ ಇರ್ತೀವಿ ಇಲ್ಲಿ. ಅಷ್ಟರೊಳಗೆ ಅವ್ರು ಯಾರಾದರೂ ಬಂದರೆ
ಸೊ ನಾವೆಲ್ಲರೂ ಹೋಗ್ತೀವಿ ನೋಡ್ಕೊಂಬರಕ್ಕೆ. ಓಕೆ, ಏನಪ್ಪ ಜಿಂಕೆ ನೋಡ್ತೀಯಾ? ಜಿಂಕೆ ನೋಡ್ತೀವಿ ಮನೆ. ಹಾಂ, ಏನಿದೆ ಎಲ್ಲೈತೆ ಜಿಂಕೆ? ಎಲ್ಲೈತೆ ತೋರ್ಸು. ಎಲ್ಲೇ? ಅಲ್ಲಿ ಅಲ್ಲಿ ಕೈ ತೋರ್ಸು. ಅಲ್ಲಿ ಅಲ್ಲೇ. ಅಲ್ಲಿ ಕೈ ತೋರ್ಸು, ಕೈ ತೋರ್ಸು. ಎಲ್ಲಿ? ಅಲ್ಲೇ. ಕೈ ಎತ್ತು ಮೇಲಕ್ಕೆ. ಅಲ್ಲಿ ಪಾಪ ಅವನಿಗೆ ಕಾಣಿಸಂಗಿಲ್ಲ, ಕೈ ಹೆಂಗೆ ತೋರಿಸ್ತಾನ ಅವನು. ಸುಮ್ಮನೆ ಪಾಪ ನಾವು ವೀಡಿಯೋ ಮಾಡೋಕ್ಕೋಸ್ಕರ ಅವ್ನು ಕೈ ತೋರಿಸಂದ್ರೆ ಹೆಂಗೆ ತೋರಿಸ್ತಾನ ಅವನು. ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆ, ಕಾಣಂಗಿಲ್ಲ ಅವನಿಗೆ. ತುಂಬ ನೇಚರ್ ತುಂಬ ಚೆನ್ನಾಗಿದೆ. ಹಾಂ, ಕಾರು ನೀರೊಳಗೆ ಹೋಗುತ್ತಂತ ಹೇಳಿದ್ದಾರೆ. ನಡ್ತೀನಿ ನಾನು ಈಗ. ಫಸ್ಟು ನಮ್ಮ ಹೊಟ್ಟೆಗೆ ನೋಡ್ಕೊಂತೀವಿ, ಆಮೇಲೆ ಎಲ್ಲ ನೋಡ್ಕೊಂತೀವಿ. ಫಸ್ಟು ಊಟ, ಆಮೇಲೆ ಎಲ್ಲ. ಇದು ನಮ್ಮ ಫ್ಯಾಮಿಲಿ, ಈ ದೊಡ್ಡ ಫ್ಯಾಮಿಲಿ. ಈ ನೋಡ್ರಿ, ಈ ಚಿಕ್ಕ ಕಾರಲ್ಲಿ ಬಂದಿದ್ದಾರೆ ಎಲ್ಲ. ಇಷ್ಟು ದೊಡ್ಡ ಫ್ಯಾಮಿಲಿ ನೋಡ್ಕೊಳ್ರಿ. 1 2 3 4 5 6 7 8 9 10 11 12 13 14 ಇಷ್ಟು ಜನನು ಈ ಕಾರಲ್ಲಿ ಬಂದಿದ್ದೀವಿ ಅಂತ ಅಂದ್ಕೋಬೇಡ್ರಿ. ಆನೆ ಇದೆಯಾ? ಎಲ್ಲಿ ಎಲ್ಲಿ? ಬರೀ ಇಲ್ಲಿ ಆನೆ ಐತಂತ. ಅಯ್ಯೋ, ಹ್ಞೂ ಅಲ್ಲ. ಹಾಂ, ಇಲ್ಲಿ ನೋಡ್ರಿ, ಆನೆ ಇದೆ ಇಲ್ಲಿ. ಅಷ್ಟು ದೂರದಲ್ಲಿ ಐತೆ ಅಂದ್ಕೊಂಡಿದ್ದೆ ಆನೆ. ತೋರಿಸ್ತೀನಿ ಈಗ. ಇಲ್ಲ ಇದೆ ಆನೆ. ಇರು ಅಲ್ಲಿ ಹೋಗೋಣ ಬಾ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಆನೆ. ಹಾಂ ನೋಡಿ, ಹಾಂ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಬಳ್ಳೆ ಇಲ್ಲಿ ನೋಡ್ರಿ, ಆನೆ ಇದೆ. ಒಂಟಿ ಸಲಗ ಅಂದ್ಕೊಂತೀನಿ. ಪ್ಲಾನ್ ಮಾಡ್ತಾ ಇದೆ ನೋಡಿ, ಒಂದೇ ಕಾಲಲ್ಲಿ ಕೆರಿತಾ ಇದೆ. ದೊಡ್ಡ ಕಾಡು ಇದು. ಆ್ಯಕ್ಚುಲಿ ನಾವು ದೂರ ಇದ್ದೀವಿ. ಇಲ್ಲಿ ಬೇಲಿ ಹಾಕಿದ್ದಾರೆ. ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಇಲ್ಲಿ ನೋಡೋಕ್ಕೆ. ಸೊ ನಾವು ಹಂಗೆ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಯಾವುದೇ ಅಭ್ಯಂತರ ಇಲ್ಲ, ಯಾಕಂದರೆ ಇಲ್ಲಿ ನೋಡಿ ಆನೆ ಇದನ್ನು ದಾಟ್ಕೊಂಡು ಬರೋಕ್ಕಾಗಲ್ಲ. ಅವಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೋಡಿ ಇಲ್ಲಿ ಬೇಲಿ ಹಾಕಿದ್ದಾರೆ, ಇಲ್ಲಿ ಬೇಲಿ ಹಾಕಿದ್ದಾರೆ. ಸೊ ಇಲ್ಲಿ ಅವು ನಮ್ಮನ್ನು ಮುಟ್ಬೇಕಂದ್ರೆ ಆಗಲ್ಲ. ಸೊ ಅಣ್ಣ ಬರ್ತಾ ಇದ್ದಾವಲ್ಲ. ಅಲ್ಲ ಜಿಂಕೆ ಬರ್ತದ ನೋಡ್ರಿ ಅಲ್ಲಿ. ನವಿಲು ಅಲ್ಲಿ ಕಾಣಿಸಲ್ಲ. ದೃಷ್ಟಿಗೆ ಕೆಂಪನ ಬಟ್ಟೆ ಕಂಡುಬಿಡ್ತಂತ. ನೀನು ನೋಡೋಲಿ ಒಂಟಿ ಸರಗ ಕಣದು. ಬಾಯ್ 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 ಬಾಯ್. ಆನೆ ನೋಡಿದ್ವಿ. ಅಲ್ಲಿದೆ ಜಿಂಕೆಗಳು, ಅಲ್ಲಿದೆ. ನೋಡೋಣ, ಸ್ವಲ್ಪ ಹೊತ್ತು ಊಟ ಮಾಡ್ತೀವಿ. ಆಮೇಲೆ ಇನ್ನೊಂದ್ಸರಿ ಹತ್ರದಲ್ಲಿ ಬಂದರೆ ಸಲಗನ ಮಾತಾಡಿಸ್ತು ಒಂದ್ಸರಿ.
ಹಾಂ ಕಮ್ಮಿ ಆಗ್ತೈತೆ, ಆನೆ ಕುಡಿತೈತಲ್ಲಿ. ಏ ಬನ್ನಿ ನೀವು ಹಾಂ ದೇವ್ರ ಬಿಳಿ ಸರ್ ಟಿಕ್ಕರ್ ಅದು ಗುರಿ ಆಗ್ತಾ ಹೋದೈತೆ. ಇಲ್ಲಿಗೆ ಕಳ್ಸುತ್ತೆ ಬಾ, ನನ್ನ ಮುಡಕ ಬತ್ತಲೈತೆ. ನಮ್ಮನ್ನು ನೋಡೇ ಬತ್ತತ್ತ ಅದು. ಪಾಪ ಸಿಟ್ಟಾಯ್ತೈತೆ ಅಂತ ಹೇಳು. ಅಪ್ಪ ಪ್ರೀತು, ಆನೆ ನೋಡ್ದಾ? ಎಲ್ಲಿತ್ತಪ್ಪ ಆನೆ? ಎಲ್ಲಿತ್ತಪ್ಪ? ನೋಡ್ರಿ ಇವಾಗ ಆನೆ ಕಾಣಿಸ್ತಾ ಇರೋದಕ್ಕೆ ಆನೆನ ಕರೆಕ್ಟಾಗಿ ಝೂಮ್ ಮಾಡಿ ಹೇಳ್ತದಾನೆ ಅಲ್ಲಿ ಐತೆ ಆನೆ ಅಂತ. ಹಾಂ ಮೊಸಳೆ ಎಲ್ಲ ಐತೆ ಮೊಸಳೆ. ಹಾಂ ಎಲ್ಲ ನಿಂತ್ಕೊಳ್ಳ. ನೋಡಿ ಫ್ರೆಂಡ್ಸ್, ನೋಡಕ್ ಬಂದ್ವಿ, ಮಳೆ ಬರ್ತೈತೆ, ಅದಕ್ಕೆ ಕಾರಲ್ಲಿ ಕುತ್ಕೊಂಡಿದ್ವಿ. ಈಗ ನಾವೇ ಕ್ಯಾಮ್ರಾಮ್ಯಾನ್ಗಳು, ಯಾರು ಕೈ ಇಕ್ಕಿಬಿಡ್ರಿ. ನೋಡಿ ಫುಲ್ ಜೋರಾಗಿ ಬರ್ತಾ ಇದೆ ಮಳೆ. ಇಲ್ಲೇ ಡ್ಯಾಮ್ ಗಂಡತ್ತೂರು ಹೊಳೆ ಇದು. ಮರದ ಎರಡಕ್ಕೆ ಹೋಗಿದೆ ಇದು. ಮಳಾನಿ ಬರ್ಬಾರ್ದು ಎರಡು ದೊಡ್ಡ ಕಾಡು ನೋಡು, ದೊಡ್ಡ ಕಾಡು ಜಿಂಕೆಗಳಲ್ಲ. ಮಳೆ ನಿಂತ ಮೇಲೆ ಒಂದು ರೀಲ್ಸ್ ಮಾಡೋಣ ಅಂತ ಮಾತಾಡಿದ್ವಿ. ಮಳೆ ನಿಂತ ಮೇಲೆ ಒಂದು ರೀಲ್ಸ್ ಮಾಡೋಣ, ಎಂಜಾಯ್ಮೆಂಟ್ ಇರುತ್ತೆ ಅಂತ ಹೇಳಿದೆ. ನೋಡೋಣ, ಮಾಡೋಣ, ಮಳೆ ನಿಲ್ಲಿ. ಮಾಡ್ರಿ ಡಿಜಿಟೇಷನು. ಈ ಕಡೆ ತಿರುಗ್ರಿ, ನಮ್ಮ ಕಡೆ ತಿರುಗ್ರ. ನನ್ನ ಪಾತೆಯೇ ಅಪತಿತೇನ ಅಪಾತಿತೋ. ಮಾಡಿದಿನಾ? ಮಾಡಿದ್ದೀನಿ. ಸರಿ ಆಯ್ತು. ಆಯ್ತು ಆಯ್ತು. ಅಲ್ಲಿ ರೋಡ್ ಹತ್ಕ ಬರ್ಬೇಕಂತ ರಾಮ ಮಂದಿರ ಊಟ ಮಾಡೋ ಇಲ್ಲ, ಬೇರೆ ಕಾರು ಅಲ್ಲೇ ಚಂದ, ಅಲ್ಲೇ ಚೆನ್ನಾಗಿ ಕಾಣಿಸೋದು. ಜಿಂಕೆಗಳೆಲ್ಲ ಅಲ್ಲೇ ಬರೋದು. ಅಲ್ಲಿದಾವಮ್ಮ ಇನ್ನ ಜಿಂಕೆ ಬರ್ಬೇಕು. ಅಮ್ಮ ಅದೆಲ್ಲ ಮರದ ಕಟ್ಟಿಗೆಗಳು ಅನ್ಸುತ್ತೆ. ನಂಗೆ ಅನ್ಸುತ್ತೆ. ಬಟ್ ಅವಾಗ ಮಳೆ ಬಂದಾಗ ಮೂಡೈತಲ್ಲ ಬಂದು ಅದ್ ಮರದ ಕಟ್ಟಿಗೆ ಎಲ್ಲ. ಅಮ್ಮ ಅಲ್ಲಿದಾವೆ ಜಿಂಕೆಗಳು. ಅಲ್ಲಿದಾವೆ ನೋಡು, ಅಲ್ಲಿದಾವೆ. ಅದೇ ಅಲ್ಲಿದಾವಲ್ಲ, ಅಲ್ಲಿದೆ ಜಿಂಕೆ. ನೋಡಿ ಅಲ್ಲಿ ಜಿಂಕೆ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಮಳೆ ಬೇರೆ ಬರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ ಸಮ್ರಾಟ್? ಬಂಡೀಪುರದ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಹೋಟೆಲ್ ಹೋಗ್ಬೋದಾಗಿತ್ತು, ಆದ್ರೆ ಏನ್ ಮಾಡೋಕ್ಕಾಗುತ್ತೆ? ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನೋಡಿ ಹಸುಗಳೆಲ್ಲ ಇಲ್ಲೇ ಓಡಾಡ್ತಾ ಇದೆ. ಆನೆ ಇಲ್ಲ ಅಂತ ಹೆಂಗಿದ್ರು ಆನೆ ಇಲ್ವಲ್ಲ, ಅದಕ್ಕೆ ಓಡಾಡ್ತಾ ಇದ್ದಾವೆ ಹಸುಗಳು. ಇಲ್ಲಂತೂ ಕೇಳಲೇಬಾರ್ದು, ಅಷ್ಟು ಹಸುಗಳಿದ್ದಾವೆ. ಆದರೆ ಆನೆಗಳನ್ನ ನೋಡ್ಬೇಕಾಗಿತ್ತು, ಆದ್ರೆ ಆ ಕಡೆ ಇದ್ದಾವೆ ಆನೆಗಳು. ಆ ಕಡೆ ಎರಡು ನಾಯಿಗಳು ಗುಂಡಿ ತೆಗೆದು ಬೇಟೆ ಆಡ್ತಿದಾವೆ. ಹಸುಗಳೆಲ್ಲ ಇದಾವೆ, ಜಿಂಕೆ ಆ ಕಡೆ ಇದ್ದಾವೆ. ಸೊ ಹಾಗಾಗಿ
ಅಲ್ಲಿ ನೋಡು ಕಾರ್ ಹೆಂಗ್ ಕಾಣಿಸುತ್ತೆ, ಒಳ್ಳೆ ಇರುವೆ ಕಣ್ಣಾಗ ಕಾಣಿಸುತ್ತೆ ಆ ಕಡೆ. ಸುತ್ತರಿಸ್ಕೊಂಡು ಹೋಗ್ತಾರೆ ಅವ್ರು, ಆ ಕಡೆಯಿಂದ ಬರೋರು ಹೋಗಿದ್ದಾರೆ. ನಮ್ದು ಇರುವೆ ಹತ್ರ ಕಾಣಿಸುತ್ತೆ ಅವ್ರಿಗೆ. ಆನೆ ನೋಡಿದ್ವಿ, ಆದರೆ ಜಿಂಕೆ ನೋಡಿಲ್ವಲ್ಲ, ಅದೇ ಬೇಜಾರಾಗ್ತಿದೆ. ಇನ್ನು ಫೋಟೋಗಳು ಹೊಡ್ಸ್ಕೋಬೇಕಾಯ್ತು ನಾವು. ಮಳೆನೇ ನಿಂತೋಯ್ತು. ಅಲ್ಲೇನೋ ಬೋಟ್ ಇದ್ದಂಗೆ ನೋಡಿ. ಗಂಡತ್ತೂರಿಗೆ ಬಂದಿದ್ವಿ, ಮಳೆ ಬಂದ್ಬಿಡ್ತು, ನೋಡಕ್ ಆಗ್ತಾ ಇಲ್ಲ, ಮೋಡ ಸಖತ್ತಾಗಿದೆ. ಸೊ ಇನ್ನೂ ಜಾಸ್ತಿ ಮಳೆ ಬರ್ಬೋದು ಅಂತ ಇನ್ನೂ 2 ಬೈಕಲ್ಲಿ ಬೇರೆ ಬಂದಿದ್ವಿ. ಹಂಗಾಗಿ ನಾವು ಅರ್ಧಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಗ್ಲೆಲ್ಲ ಬರೋಕ್ಕಾಗಲ್ಲ, ಆದ್ರೂ ಏನು ಮಾಡೋದು ನೋಡಿ. ಈ ಕಡೆ ಎಲ್ಲ ಮಳೆ ಮೋಡ ಹೆಂಗಿದೆ ಅಂತ. ಮಳೆ ಬಂದರೆ ಮಾತ್ರ ಎಲ್ಲ ನೆಂದೋಗೋದೆ ಬೈಕಲ್ಲಿರೋರು. ನಾವೇನು ನೆನೆಯಲ್ಲ, ಕಾರಲ್ಲಿ ಇರ್ತೀವಿ. ಬಟ್ ಅವರು ನಮ್ಮ ಜೊತೆ ಬಂದಿರೋರಲ್ವ 2 ಬೈಕಲ್ಲಿ, ಹಂಗಾಗಿ ಅವರು ನೆನಿಬಾರ್ದು ಅಂತೇಳಿ ಸೊ ಸ್ವಲ್ಪ ವರ್ಕ್ ಕೊಟ್ಟೈತೆ, ಅದಕ್ಕೆ ಹೋಗ್ತಾ ಇದ್ವಿ. ಆ ಕಡೆ ತೋರಿಸೋಮೆಲ್ಲ ಲಾಸ್ಟ್ ಒಂದ್ಸರಿ ಆನೆಗಳು ನೋಡೋಣ ಅಂತ ಬಂದ್ವಿ. ಇಲ್ಲಿ ದನಗಳು ನೋಡಿದ್ವಿ, ಪಕ್ಕದಲ್ಲಿ ದನಗಳಿದಾವೆ. ಆನೆ ನೋಡಿದ್ರಿ 2? ಅದೇ ಆನೆ ನೋಡಿದ್ವಿ, ಜಿಂಕೆನೇ ಆದ್ರೂ ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೇಕಾಗಿತ್ತು. ಅವಾಗ ನೋಡಕ್ ಬರಲ್ಲ, ಒಂದ್ಸರಿ ನೋಡ್ಕೊಂಡ್ರೆ 1 ವರ್ಷ ಪೂರ್ತಿ ಇರಂಗಿರ್ಬೇಕು. ಇಲ್ಲ, ಅವಾಗಲೇ ಜಿಂಕೆ ಬಂದಿತ್ತು. ಇವ್ರು ಕಾಣಿಸ್ತಾನೆ ಇಲ್ಲ, ಎಲ್ಲ ಹೋಯ್ತು. 3 ಜಿಂಕೆ ಬಂದಿತ್ತು ಎಗ್ರುಕೊಂಡು. ಈ ಬೋಟ್ ಹತ್ರ ಚೆನ್ನಾಗಿ ಫೋಟೋ ಹೊಡ್ಕೋಬೋದಾಗಿತ್ತು. ಬೋಟಲ್ಲಿ ಹೋಗ್ಬೋದು, 2 ಬೋಟ್ ಇತ್ತು, 1 ಬೋಟಲ್ಲಿ ಹೋಗೋರೆ. ಎಲ್ಲಾದ್ರೂ ಕೇಳು. ಹಂಗೆ ಬೇಡ, ಅಗಡ ಕ್ಯಾಮ್ರಾ ಉಲ್ಟಾ ಹಂಗ ನೀರು ತಗೊಂಡ್ಬರ್ಬೇಕಾಯ್ತು. ಅಲ್ಲ ಸರ್, ತೋರಿಸ್ತೀನಿ. ಊಟ ಮಾಡಿ ಕಬಾಬು, ಅನ್ನ ಸಾಂಬಾರು. ತಳಬಮ್ಮ ಕಡೆ ಇದು ಬಸ್ ಇದ್ದಂಗೆ ಬೋಟು. ಈ ಹೊಳೆಯಿಂದ ಆ ಕಡೆ ಇರೋ ಊರವರು ಇವಾಗ ಈ ಕಡೆ ಬಂದು ಬರ್ತಾ ಇರೋದು ಬೇರೆ ಊರಿಗೆ. ನೋಡಿ ಹೆಂಗಿದೆ, ತುಂಬ ಚೆನ್ನಾಗಿದೆ ವ್ಯೂ. ಈ ಕಡೆ ನೋಡಿ ಮಳೆ ಮೋಡ ಹೊರಡ್ಬೇಕು ನಾವು. ಆದ್ರೂ ಇದೊಂದು ಈ ಟೈಮು, ಈ ಸಮಯ ಅಂತಾರಲ್ಲ, ನಿಜವಾಗ್ಲೂ ಈ ಸಮಯನ ಬಿಟ್ಟು ಹೋಗಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಸಖತ್ತಾಗಿದೆ ನೋಡಿ. ಇದೊಂಥರ ಬಸ್ ಇದ್ದಂಗೆ. ನಾವು ಹೆಂಗೆ ಕಾರಲ್ಲಿ ಓಡಾಡ್ತೀವಿ ಬೆಂಗಳೂರಲ್ಲಿ, ಹಂಗೆ ಇವರು ಇಲ್ಲಿ ಹಳ್ಳೀಲಿ ಆ ಕಡೆ ಬೋಟ್ ಹತ್ತಿ ಈ ಕಡೆ ಬಂದು ಇವ್ರ ಊರಿಗೆ ಹೋಗೋದು. ತುಂಬ ಚೆನ್ನಾಗಿದೆ ನೇಚರ್ ನೋಡಿ. ಬೈಕ್ ಸಮೇತ ಹಾಕೊಂಡ್ಬಂದಿದ್ದಾರೆ ಅಲ್ಲಿ. ಹುಲಿ ಒಂದು ಸಿಕ್ಕಿಲ್ಲ, ನಾಳೆ ಸಿಗ್ಲಿ. ಹುಲಿ ನಾಳೆ ಸಿಗುತ್ತೆ ಅನ್ಸುತ್ತೆ ಆಫೀಸಲ್ಲಿ. ಸರಿ ಆಯ್ತು.
ಆಯ್ತಾ ಇನ್ಸೆಂಟಿವ್ ಆಗಿಲ್ಲ ಚಿತ್ರದುರ್ಗ ನಾನು ನೀವು ಹಿಂಗೆ ಬಂದ್ಬಿಟ್ರಿ ನಂಜನಗೂಡು ಕರ್ಕೋಗಿನಿ ಬಂದಿದ್ರ ನಂಗೆ ಹಿಡಿಬೇಡ ಅರ್ಧಂಬರ್ಧ ಸೊಟ್ಟ ಮಟ್ಟ ಮಂಜು ನೀ ಅಲ್ಲಿ ನೋಡಿದೆ ಇಲ್ಲಿ ಹಿಡಿಯಕ್ಕೆ ಆಯ್ತಲ್ಲ ಪಪ್ಪ ಮಂಜ ಯಾಕ ನಂಜನಗೂಡು ನೋಡಿದೆ ಕುತ್ಕೊಳಕ್ಕೆ ಆಯ್ತಾ ಇಲ್ಲ ಇಲ್ಲಿ ಕೊಡ ಪಿಡ್ಕ ಮಂಜ ಕೊಡ ಇವ್ನ ಕೈಗೆ ಸಾಂಬಿಡಿ ಕ್ಯಾಮ್ರಾ ಹಿಡಿ ಅಪ್ಪ ಕರಿತಾ ಯಾರು ಇವರು ಮಲ್ಲಿ ಗಿಡವ ಹಾ ಅಕ್ಕ ಹೇಳು ನಂಜನಗೂಡು ನೋಡಿದೆ ಹಾ ನಂಜನಗೂಡು ನೋಡಿದ್ನಿ ನೋಡಿದೆ ಹಾ ದೇವಸ್ಥಾನನೆಲ್ಲ ಬಸ್ ಸ್ಟ್ಯಾಂಡ್ ನೋಡಿದ್ನಿ ಬಸ್ ಸ್ಟ್ಯಾಂಡ್ ನೋಡಿದೆ ನಾನ್ ದೇವಸ್ಥಾನ ನೋಡ್ಬೇಕು ಸೂಪರು ಈಗ ಇನ್ನೂ ಚೆನ್ನಾಗ್ ಮಾಡ್ಬಿಟ್ರ ಅದೇ ಅದೇ ಕೊಡು ಕೊಡು ಕೊಡು. ಇಲ್ಲಿ ಮರ ಬಿದ್ದಿದೆ ಗಾಡಿ ಏಯ್ ಬಾರ ಬರ್ಲಿಲ್ಲ. ಅದಕ್ಕೆ ನನಗೆ ಕಾಣಿಸ್ ನೋಡ್ರಿ ಕೋಳಿ ಹೋಗ್ತಾ ಇದೆ ಎದಕ್ಕೆ ಮುಟ್ಟೈತೆ ಕೋಳಿ ಮಳೆ ಬರೋದಕ್ಕೆ ಮನೆಗೆ ಓಡೋಗ್ತೈತೆ ಆಮೇಲೆ ನಮ್ಮ ಗಾಡಿಲಿ ಒಬ್ರು ಕೂತಿದ್ದಾರೆ ಮಲ್ಲಕ್ಕ ಅಂತ ಅವ್ರು ಎದುರು ಬಿಟ್ಟಿದ್ದಾರೆ ರೋಡ್ ಕಾಣಂಗಿಲ್ಲ ಅಂತ ಬಟ್ ಡ್ರೈವರ್ ಕಾಣಿಸ್ತೈತೆ ಇಲ್ಲಿ ನೋಡ್ರಿ ತೆಂಗಿನ ಮರ ಹೆಂಗೆ ಹಾರಾಡ್ತಿದೆ ತುಂಬ ಗಾಳಿ ಮಳೆ ಅದು ಇವತ್ತೇ ಬರಬೇಕಾ ನಾವು ನೋಡೋಕೆ ಹೋಗಿದ್ವಿ ಸೊ ಮಳೆ ಬರಬೇಕು ಅಂತಿದ್ರೆ ಯಾರು ತಡೆಯೋಕ್ಕಾಗಲ್ಲ ಗಾಡಿಗೆ ಬರ್ಬೇಕಾದ್ರೆ ತಡೆಯೋಕ್ಕಾಗಲ್ಲ ಸೊ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಸ್ಪೆಂಡ್ ಮಾಡಿ ಬರ್ತಾ ಇದ್ವಿ ಅದೇ ಏನು ಮಾಡೋದು ಟೈಮ್ ಕೊಡಲಿಲ್ಲ ಇರಲಿ ಜೋರಾಗಿ ಮಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮಳೆ ಬಂದರೆ ಗ್ಲಾಸ್ಗಳು ಹಾಕಿ ಹಾಂ ಮಳೆ ಜೋರಾಗಿ ಬಂದರೆ ಗ್ಲಾಸ್ಗಳು ಹಾಕಿ ಎ ಸಿ ಹಾಕ್ತೀನಿ ಲಕ್ಷ್ಮಿ ಹಿಡ್ಕೊಳ ಮಗಳ ಕೈ ಹಿಡ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಈಗ ಕೊಟ್ಟರು ಕೈ ಕೈ ಯಾರ ಊಸ್ತ್ರು ವಾಸನ ಪ್ರೀತಿದೇ ಇರಬೇಕು ಮಾದಿ ಮಾಡ್ತಾವ ಕಣ್ರಿ ಹಾಂ ಎತ್ತಿ ಹೇಳ್ಬಿಟ್ಟು ಏನು ಮಾತಾಡ ಅಲ್ಲಿ ಜೋರ ಬರ್ತೈತೆ ಅಂತಕ್ಕ ಅಲ್ಲ ಗಾಳಿ ಸಿಕ್ಕಾಬಟ್ಟೆ ಎಲ್ಲಿಯ ಗಾಡಿ ಅಲ್ಲೇ ಗಾಳಿ ಸೊ ಮಳೆ ಬರ್ತಾ ಇದೆ ಎಲ್ಲ ವಾಪಸ್ ಹೋಗ್ತಾ ಇದ್ವಿ ನೋಡಿದ್ವಿ ಇಷ್ಟೊತ್ತು ನೀವು ನೋಡಿದ್ರಲ್ಲ ವಿಡಿಯೋನ ಸೊ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ನನಗೆ ಆಲ್ರೆಡಿ ಫಾಲೋವರ್ಸ್ ಆಗಿರೋರಿಗೆ ಹೃದಯಪೂರ್ವಕ ಧನ್ಯವಾದಗಳು ನೀವು ನನ್ನ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಸೊ ಈ ಪುಟ್ಟ ಕಲಾವಿದನ ಬೆಳೆಸ್ತಾ ಇರೋದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನಿಮ್ಮ ಪ್ರೋತ್ಸಾಹ ಇದೇ ಥರ ಇದ್ದರೆ ಸಿಗ್ತಾ ಇದ್ದರೆ ಮತ್ತಷ್ಟು ವೀಡಿಯೋಗಳನ್ನು ಮಾಡುತ್ತಾ ನಿಮ್ಮನ್ನು ರಂಜಿಸುತ್ತಾ ತೋರಿಸ್ತಾ ಹೋಗ್ತೀನಿ ಸೊ ನಾನು ಏನೇನು ಎಲ್ಲೆಲ್ಲಿ ಹೋಗ್ತೀನಿ ಏನಾದ್ರು ಸ್ಪೆಷಲಾಗಿ ಆಗಿರ್ಬೋದು ಇಲ್ಲ ಈ ಥರದ್ದು ಯಾವುದೋ ಬ್ಲಾಗ್ ವಿಡಿಯೋ ಆಗಿರ್ಬೋದು ಇಲ್ಲ ಶಾರ್ಟ್ಸ್ ಎಲ್ಲ ಹಾಕ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಮಳೆ ಜಾಸ್ತಿ ಹೋಯ್ತಾ